ಸ್ನೇಹಿತರೆ ನಮಸ್ಕಾರ. ನಾನು ರಘು ಜಾಣಿಗೆರೆ. ನಾನು ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಹತ್ರ ಇದ್ದೀನಿ. ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇವತ್ತು ಏನು ಇದು ಕಾರಣಕ್ಕಾಗಿ LPG ಸಪ್ಲೈ ಇಲ್ಲ, LPG ಸಪ್ಲೈ ಇದ್ದಿರೋ ಕಾರಣಕ್ಕಾಗಿ ಎಷ್ಟೆಲ್ಲ ಸಮಸ್ಯೆಗಳು ಹೋಟೆಲ್ ಮಾಲೀಕರಿಗೆ, ಆಟೋದವ್ರಿಗೆ, ಇವರೆಲ್ಲರಿಗೂ ಏನೆಲ್ಲ ಸಮಸ್ಯೆಗಳಾಗಿದೆ, ಉದ್ದಿಮೆದಾರರಿಗೆ ಅನ್ನುವಂಥ ವಿಚಾರವಾಗಿ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ. ಆದರೆ ಗೊತ್ತಾಗಬೇಕಾಗಿರುವಂಥವ್ರಿಗೆ ಸಮಸ್ಯೆ ಎಷ್ಟೆಲ್ಲ ಉಲ್ಬಣಿಸಿದೆ, ಎಷ್ಟೆಲ್ಲ ಜನರು ಇವತ್ತು ಸಂತ್ರಸ್ತರಾಗಿದ್ದಾರೆ, ಅದರಿಂದ ಎಷ್ಟೆಲ್ಲ ಜನರು ಹೊಟ್ಟೆಪಾಡಿಗೆ ಇವತ್ತು ಈ LPG ಅನ್ನುವಂತಹ ಸಮಸ್ಯೆ ಎರವಾಗಿದೆ ಅಂತಕ್ಕಂಥ ವಿಚಾರವಾಗಿ ಅವ್ರು ಇನ್ನೂ ಅರ್ಥ ಮಾಡ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ನಾನಿವತ್ತು ಫ್ರೀಡಮ್ ಪಾರ್ಕಿಗೆ ನನ್ನ ಬೈಕ್ ಎಲ್ಲ ಸಮಸ್ಯೆ ಆಗಿದ್ದ ಕಾರಣಕ್ಕಾಗಿ ಆಟೋದಲ್ಲಿ ಬಂದೆ. ಇವರು ಒಬ್ಬ ಆಟೋ ಡ್ರೈವರ್ ಅವ್ರನ್ನ ಮಾತಾಡಿಸ್ತಾ ಬರ್ತಾ ಇದ್ದಾಗ ಅವರು ಹೇಳ್ತಾ ಇದ್ರು ಏನು ಸಮಸ್ಯೆ ಆಗಿದೆ LPG ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು. ಹಾಗಾಗಿ ಒಂದು ಸಮಸ್ಯೆಗಳು ಅವ್ರು ಹೇಳಿದ್ರು, ಹಾಗಾಗಿ ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ, ಏನು ನಿಮ್ಮ ಹೆಸರು? ಸರ್ ಲಕ್ಷ್ಮಣ ಅಂತ. ಎಷ್ಟು ದಿನದಿಂದ ಆಟೋ ಓಡಿಸ್ತಾ ಇದ್ದೀರಾ? ಅಲ್ಲಿ 7 ವರ್ಷದಿಂದ ಹೋಗ್ತಾ ಇದ್ದೀವಿ. ಯಾವಾಗಿಂದ ನೀವು LPG ಬಳಸ್ತಾ ಇದ್ದೀರಾ ಆಟೋಗೆ? ಅಲ್ಲಿ 2000 ನಾನು ಗಾಡಿ ತಗೊಂಡಾಗ 2019ರಲ್ಲಿ ತಗೊಂಡಿದ್ದು. ಅವಾಗಲಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗೇನು LPGಗೆ ಏನೋ ಸಮಸ್ಯೆ ಆಗಿದೆಯಾ? ಸುಮ್ಮನೆ ಜನ ಸಮಸ್ಯೆ ಅಂತ ಮಾತಾಡ್ತಾ ಇದ್ದಾರೆ, ಏನು ಕತೆ? ಸಮಸ್ಯೆ ಇದೆ. ಹೌದಾ? ಹೌದು. ಯಾವ ಥರ ಸಮಸ್ಯೆ ಆಗಿದೆ? ಸಮಸ್ಯೆ ಅಂದರೆ ಬೆಳಗ್ಗೆ ನೈಟ್ ಒಂದು 10 ಗಂಟೆ ಲೈನಲ್ಲಿ ನಿಂತ್ಕೊಂಡ್ರೆ ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಆಚೆ ಬರ್ತಾ ಇದ್ದಾರೆ. ರಾತ್ರಿ ಹೊತ್ತು ನಿದ್ದೆ ಇಲ್ಲ, ಗಾಡಿ ನಿದ್ದೆ ಮಾಡೋಣಂಗೆ ಸೊಳ್ಳೆ ಕಡಿತವೆ, ಫುಲ್ಲು ಸಮಸ್ಯೆಗಳು. ಅಂದ್ರೆ ನೀವು ಒಂದು ದಿವಸದ್ದು LPG ಹಾಕ್ಸ್ಕೊಳ್ಬೇಕಂತ ಅಂದ್ರೆ ರಾತ್ರಿನೇ ಹೋಗಿ ಇಡೀ ರಾತ್ರಿ ಕಾಯ್ಕೊಂಡು LPG ಹಾಕ್ಸ್ಕೊಂಡ್ಬರ್ತಾ ಇದ್ದೀರಾ? ಹೌದು. ಬೆಳಗ್ಗೆ ಡ್ಯೂಟಿ ಮಾಡೋಣ ನಿದ್ದೆ ಎಳಿತದೆ, ಗಾಡಿ ಓಡಿಸೋಕ್ಕಾಗಲ್ಲ. ಅದಕ್ಕೆ ನೀವು ಹೆಂಗಿರೋದು ಮಗ? ಏನ್ ಮಾಡೋದು, ಜೀವನ ಮಾಡ್ಬೇಕಲ್ಲ. ಅಲ್ಲ ಮತ್ತೆ ಸರ್ಕಾರ ಹೇಳ್ತಾ ಇದೆಯಲ್ಲ ಎಲ್ಲ ಸಪ್ಲೈ ಇದೆ, ಏನ್ ಸಮಸ್ಯೆ ಇಲ್ಲ, ಏನು ಎಲ್ಲ ಅಗತ್ಯ ಇರುವಂತ ಪೂರೈಸ್ತಾ ಇದೀವಿ ಅನ್ನೋ ಮಾತನ್ನು ಸರ್ಕಾರ ಹೇಳ್ತಾ ಇದೆಯಲ್ಲ? ಇಲ್ಲ ಸರ್, ತುಂಬಾ ಸಮಸ್ಯೆ ಇದೆ. ಕೆಲವೊಂದ್ ಕಡೆ ಎಲ್ಲ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಒಂದ್ ಕಡೆ 95, ಒಂದ್ ಕಡೆ 105, ಒಂದ್ ಕಡೆ 120, ಒಂದ್ ಕಡೆ 130, ಈ ತರ ಸಮಸ್ಯೆ ಇದೆ. ಮುಂಚೆ ಎಷ್ಟಿತ್ತು? ಮುಂಚೆ 55 ಇತ್ತು, ಸಡನ್ ಆಗಿ 85 ಮಾಡಿದ್ರು, ಆಮೇಲೆ ಇವಾಗ 95 ಮಾಡೋರು. 55 ಆಗಿದ್ದು ಇದಾದ್ಮೇಲೆ ಇಷ್ಟೊಂದು ಲೇಟ್ ಆಗ್ಬಿಟ್ಟಿದ್ಯಾ? ಹೌದು. ಮತ್ತೆ ನೀವು ನಿಮ್ಗೇನ್ ಲಾಭ ಬರ್ತಿದೆ? ಮತ್ತೆ ಇಷ್ಟು ಜೀವನ ಮಾಡ್ಬೇಕು. ಗಾಡಿ ನಿಲ್ಸ್ಕೊಂಡಿದ್ರೆ ಮನೆ ಹತ್ರ ಹೆಂಡತಿ ಮಕ್ಳು, ಮನೆ ಬಾಡಿಗೆ, ಗಾಡಿ ಬಾಡಿಗೆ ಕಟ್ಟಬೇಕು, ಜೀವನ ಮಾಡ್ಬೇಕು. ಮಕ್ಳು ಓದ್ತಾವೆ, ಅವ್ರಿಗೆಲ್ಲ ಸ್ಕೂಲ್ ಫೀಸ್ಗಳೆಲ್ಲ ರೆಡಿ ಮಾಡಬೇಕು, ಸ್ಕೂಲ್ ಅಡ್ಮಿಷನ್ ಮಾಡಬೇಕು. ಈ ಸಮಸ್ಯೆನ ಏನು ಮಾಡೋದು? ಜೀವನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಈ ಗಾಡಿ ಮನೆ ತಂದು ನಿಂತ್ಕೊಂಡ್ರೆ ಯಾರು ಕೊಡ್ತಾರೆ ನಮಗೆ? ಒಂದಿನ ಇಲ್ಲ ಅಂದ್ರೆ ತಣ್ಣೀರು ಬಟ್ಟೆ ಹಾಕಬೇಕು. ಹೆಂಡತಿ ಮಕ್ಕಳನ್ನ ಜೀವನ ಏನು ಮಾಡೋದು? 500 ರೂಪಾಯಿ ಸಿಗೋ ಜಾಗಕ್ಕೆ ಅಟ್ಲೀಸ್ಟ್ 100 ರೂಪಾಯಿ ಅಕ್ಕಿ ತಗೊಂಡು ಅನ್ನ ಮಾಡ್ಕೊಂಡು ಜೀವನ ಮಾಡ್ಬೋದು. ಇವಾಗ ಅದೇನೇ ಇದೇ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ಆಗಲ್ಲ. ಜೀವನ ನಡೆಸ್ಬೇಕು ಅಂದ್ರೆ ಏನೋ ಒಂದು ಸಮಸ್ಯೆಯಿಂದ ಬಗೆಹರಿಸ್ಕೊಂಡು ಮುಂದೆ ಹೋಗ್ತಾ ಇರಬೇಕು, ಅದೇ ಜೀವನ. ಇಷ್ಟೆಲ್ಲ ತಾಪತ್ರೆ ಸಮಸ್ಯೆಗಳು ಗ್ಯಾಸ್ ಸಿಲಿಂಡರ್ ನೈಟ್ ಅಲ್ಲಿ ಗಾಡಿ ಗ್ಯಾಸ್ ತುಂಬಿಸ್ಕೊಂಡು ಬೆಳಗ್ಗೆ ಹೋಗ್ಬೇಕು ಅಂದ್ರೆ ನಿದ್ದೆ ಎಳಿತಾ ಇರುತ್ತೆ, ಗಾಡಿ ಓಡ್ಸಕ್ಕಾಗಲ್ಲ. ಅವಾಗ ಮನೆಗೆ ಬರ್ಬೇಕು ರಿಟರ್ನ್. ಏನ್ ಮಾಡೋದು? ಜೀವನ ಮಾಡ್ಬೇಕಂದ್ರೆ 3 ಅವರ್ 4 ಅವರ್ ನಿದ್ದೆ ಮಾಡಬೇಕು, ಬೆಳಗ್ಗೆ ಸಾಯಂಕಾಲ ಎದ್ದು ಗಾಡಿ ಓಡ್ಕೊ ಹೋಗ್ಬೇಕು. ಆ ಥರ ಸಮಸ್ಯೆ ನೋಡಿ ಸ್ನೇಹಿತರೆ. ಒಂದ್ ಕಡೆ ಇವ್ರಿಗೆ ದುಡ್ಕೊಂಡು ತಿನ್ನೋರ್ಗೆ ಗ್ಯಾಸ್ ಸಿಗ್ತಾ ಇಲ್ಲ. ಹೌದು. ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ಗ್ಯಾಸ್ ಬೆಲೆ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಎಷ್ಟೆಲ್ಲ ದುಡ್ಡು ಅವ್ರಿಗೆ ಬರುವಂತ ಲಾಭ ಬರ್ತಾ ಇಲ್ಲ. ಸ್ಕೂಲ್ ಓದಿಸ್ಬೇಕು, ಬಾಡಿಗೆ ಕಟ್ಟಬೇಕು, ಆಟೋ ಬಾಡಿಗೆ ಕಟ್ಟಬೇಕು, ಎಲ್ಲ ಒಂದೇ ಇದ್ರಲ್ಲಿ ನೋಡ್ಕೊಂಡು ಹೋಗ್ಬೇಕಲ್ಲ. ಈಗ ಸರ್ಕಾರ ಏನ್ ಮಾಡ್ಬೋದು ಅಂತ ಅನ್ಸಿದೆ ನಿಮ್ಗೆ? ಗ್ಯಾಸ್ ಭರವಸೆ ಕೊಡ್ತೀನಿ, ಯುದ್ಧ ನಡೀತಾರಪ್ಪ, ಗ್ಯಾಸ್ ಬರ್ತಿಲ್ಲ, ನಾವೇನ್ ಮಾಡಕ್ಕಾಯ್ತು ಹೇಳ್ತಾರೆ ಜನ. ಹೌದು. ಸರ್ಕಾರನೇ ಹೇಳ್ತಾ ಇಲ್ಲ. ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಅನ್ನೋ ವಿಚಾರಕ್ಕೆ ಬೇರೆ ಜನ ಏನ್ ಹೇಳ್ತಾರೆ, ನೀವೆಲ್ಲ ಮೂರ್ಖರು ಕಂಡ್ರೆ KRS ಪಕ್ಷದವರು, ಯುದ್ಧ ನಡೀತಾ ಇದೆ, ಅಲ್ಲಿ ಯುದ್ಧದಿಂದ LPG ಬರ್ತಾ ಇಲ್ಲ, ಅದಕ್ಕೆ ಪಾಪ ಮೋದಿ, ನರೇಂದ್ರ ಮೋದಿ ಏನ್ ಮಾಡ್ತಾರೆ, ಸಿದ್ದರಾಮಯ್ಯ ಏನ್ ಮಾಡ್ತಾರೆ. ನೀವು ನೋಡಿದ್ರೆ ಸಿದ್ದರಾಮಯ್ಯ ತಪ್ಪು, ನರೇಂದ್ರ ಮೋದಿ ತಪ್ಪು ಅಂತ ಹೇಳ್ತಾ ಇದೀರಾ. ಯುದ್ಧದ ಕಾರಣಕ್ಕಾಗಿ ನಮ್ಗೆ LPG ಸಿಗದೆ ಹೋದ್ರೆ ಪಾಪ ಇವ್ರೇನು LPG ಒಳಗಡೆಯಿಂದ ಉತ್ಪಾದನೆ ಮಾಡಿ LPG ನಿಮ್ಗೆ ಕೊಡಕ್ಕಾಗುತ್ತಾ ಅನ್ನುವಂತ ಮಾತನ್ನ ಸಾಮಾನ್ಯ ಜನರು ಇವತ್ತು ಮಾತಾಡ್ತಾ ಇದ್ದಾರೆ. ನಿಮ್ಗೆ ಹೆಂಗ್ LPG ಕೊಡೋದಕ್ಕೆ ಸರ್ಕಾರ ಹೆಂಗ್ ಕೊಡ್ಬೇಕಂತ ನೀವು ಬಯಸ್ತೀರಿ? ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ನಮ್ ಜನಗಳಿಗೆ ಹೆಲ್ಪ್ ಮಾಡಬೇಕು. ಇವರು ಮೋದಿ ಕೇಳೋಗಿ ಮೋದಿ ಕೇಳಬೇಕಂದ್ರೆ ಯಾರನ್ನ ಕೇಳೋದು? ಇಲ್ಲಿ ಕರ್ನಾಟಕದಲ್ಲಿ ರಾಜಕೀಯದನ್ನ ಕೇಳ್ಬೇಕು ನಾವು, ಮೋದಿನೂ ಕೇಳಕ್ಕಾಗಲ್ಲ. ಇವಾಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ನಮ್ಗೆ ಹೆಲ್ಪ್ ಮಾಡಬೇಕು. ಅವರೇ ನಮ್ಮನ್ನ ಹೌದು. ಓಟ್ ತಗೊಂಡ್ಬಿಟ್ಟು ನಾನು ಅವ್ರನ್ನ ಮೋದಿ ಹೋಗಿ ಕೇಳೋಗಿ ಯಾರನ್ನ ಕೇಳೋದು? ಮೋದಿ ಕೇಳಕ್ ಆಗ್ತದ? ಇಲ್ಲಿ ಇರೋ ರಾಜಕಾರಣಿಗಳನ್ನ ಕೇಳ್ಬೇಕು ನಾವು. ಅವ್ರ ಬೆಂಬಲ ನಮ್ಗೆ ಕೊಟ್ರೆ ನಾವು ಏನೋ. ಎಷ್ಟೇ ಕ್ಲಾಸ್ ಓದಿರೋದು ಸರ್? ನಾವು SSLC. ನಿಮ್ಮ ಹೆಸರೇನಂದ್ರೆ? ಲಕ್ಷ್ಮಣ. SSLC ಓದಿರೋ ಅಂತ ಲಕ್ಷ್ಮಣ್ ಅವರು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಒಂದು ಸರ್ಕಾರದ ಅಡಿ ನಾವೆಲ್ಲ ಒಂದು ಸರ್ಕಾರನ ಆಯ್ಕೆ ಮಾಡ್ಕೊಂಡು, ಜನಪ್ರತಿನಿಧಿ ಆಯ್ಕೆ ಮಾಡ್ಕೊಂಡು, ಒಂದು ಸರ್ಕಾರ ಅಂತ ಅಂದ್ರೆ ಒಂದು ಕುಟುಂಬದ ಜವಾಬ್ದಾರಿ ಇರುವಂತಹ ಒಬ್ಬ ಹಿರೀಕ
ಇದೇ ತಲೆ ಅವನು ಜವಾಬ್ದಾರಿ ಹೊತ್ಕೊಂಡಿರುವಂತ ಒಂದು ಕುಟುಂಬ ನಿರ್ವಹಣೆ ಮಾಡ್ತೀನಿ ಅಂತ. ಆ ಕುಟುಂಬಕ್ಕೆ ಏನಾದ್ರು ಸಮಸ್ಯೆ ಆದಾಗ ಆ ಸಮಸ್ಯೆನ ಬಗೆಹರಿಸುವಂತ ಜವಾಬ್ದಾರಿ ಅವನದೇ ಇದೆ. ಇದು ನನ್ನಿಂದ ಸಮಸ್ಯೆ ಆಗಿಲ್ಲ, ಸಮಸ್ಯೆ ಯಾವುದೋ ಕಾರಣದಿಂದ ಸಮಸ್ಯೆ ಆಗಿದೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ಆ ಕುಟುಂಬದ ಮುಖ್ಯಸ್ಥ ಹೇಳೋದಕ್ಕಾಗಲ್ಲ. ಸರ್ಕಾರದ್ದು ಕೂಡ ಇವತ್ತು ಅಂತಹ ಒಂದು ಜವಾಬ್ದಾರಿ ಇದೆ. ಸರಿ, ನೀವು ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಕಡಿಮೆ ಬರ್ತಾ ಇದೆ ಅಂತಂದ್ರೆ ಹೆಂಗ್ರಿ ನೀವು ರೇಟ್ ಜಾಸ್ತಿ ಮಾಡ್ತೀರಾ? ಸಮಸ್ಯೆ ನೀವು ರೇಟ್ ಜಾಸ್ತಿ ಮಾಡೋದು ಜನರ ತಲೆ ಮೇಲೆ ಹೆಂಗ್ ಹಾಕ್ತೀರಾ ನೀವು? ನಿಮ್ಗೆ ನಾವು ಬೇರೆ ಬೇರೆ ಫಂಡು ಈ ತರದನ್ನೆಲ್ಲ ನಿಭಾಯಿಸೋದಕ್ಕೆಲ್ಲ ನಾವು ತೆರಿಗೆ ಕೊಟ್ಟು, ಈಗ ಸರ್ಕಾರದ ದುಡ್ಡಿದೆ, ತೆರಿಗೆ ದುಡ್ಡಿದೆ, ಸರ್ಕಾರ ನಾವು ಕೊಡ್ತೀವಿ. ಏನಾದ್ರು ಈ ತರದ ವಿಕೋಪಗಳು ನಡೆದಾಗ, ಏನಾದ್ರು ಸಮಸ್ಯೆಗಳು ನಡೆದಾಗ ಅದನ್ನ ಆ ಫಂಡ್ ನಲ್ಲಿ ಬಳಸ್ಕೊಂಡು ಜನರಿಗೆ ಅನುಕೂಲ ಮಾಡ್ಲಿಕ್ಕೆ ಆ ಫಂಡ್ ಇರುತ್ತೆ. ಈಗ ಇವರು ಆ ತರದ ಯಾವುದೋ ಒಂದು ವಿಕೋಪದ ಫಂಡು ಇನ್ನೊಂದನೋ ಮತ್ತೊಂದನೋ ತುರ್ತು ಪರಿಸ್ಥಿತಿಗಳನ್ನ ನಿಭಾಯಿಸೋದಕ್ಕೆ ಇರುವಂತ ಹಣವನ್ನ ಬಳಸಿ ಈಗ ಸರ್ಕಾರ ನಿಮ್ಮ ಮೇಲೆ 50 ರೂಪಾಯಿ ತಗೊಂಡೋಗ್ಬಿಟ್ಟು 120 ರೂಪಾಯಿನ ಗ್ಯಾಸ್ ಮಾಡಿ ನಿಮ್ಮಿಂದ ಸಂಗ್ರಹ ಮಾಡೋದ್ ಬದಲು ಆ 70 ರೂಪಾಯಿನ ಸರ್ಕಾರನೇ ಭರಿಸಬಹುದಲ್ಲ? ಭರಿಸಬೇಕು ಸರ್ಕಾರ. ಅದಕ್ಕೆ ಜನ ತೆರಿಗೆ ಕಟ್ಟೋದು, ಉಳ್ಳವರು ಇಲ್ಲದೆ ಇರೋಂತವ್ರು ಮತ್ತೆ ದುಡ್ಡು ಇರುವಂತವ್ರು ಕೋಟ್ಯಾಧಿಪತಿಗಳು ತೆರಿಗೆ ಕಟ್ಟೋದು. ಈ ತರದ ಸಮಸ್ಯೆಗಳು ಬಂದಾಗ ನೀವು ನಿಭಾಯಿಸಿ. ಯಾರೊಬ್ರು ಕೂಡ ಹಸಿವಿನಲ್ಲಿ ಬದುಕಬಾರ್ದು, ಯಾರೊಬ್ರು ಕೂಡ ಈ ಸಮಾಜದಲ್ಲಿ ಬದುಕ್ತಾ ಇರುವಂತವ್ರು ಯಾರೊಬ್ರು ಬದುಕು ಕೂಡ ಹಾಳಾಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಜನ ಇವತ್ತು ತೆರಿಗೆ ಕಟ್ತಾ ಇರೋದು. ನೀವು ಆ ತರದ ತೆರಿಗೆ ಹಣವನ್ನ ನಿಮ್ ಜೇಬಲ್ಲಿ ಇಟ್ಕೊಂಡು ದಪ ಮಾಡ್ಕೊಂಡು ಆ ತೆರಿಗೆ ಹಣನ ಲೂಟಿ ಮಾಡ್ಕೊಂಡು ನಿಮ್ಮ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳಿಗೆ ಬದುಕನ್ನ ಚೆನ್ನಾಗಿರೋದಕ್ಕೆ ಇಟ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತೀರಾ? ಆಟೋದವ್ರಿಗೆ ಗ್ಯಾಸ್ ಸಮಸ್ಯೆ ಆಗಿದೆ, ಹೋಟೆಲ್ ಅವ್ರಿಗೆ ಗ್ಯಾಸ್ ಸಮಸ್ಯೆ ಆಗಿದೆ, ಉದ್ದಿಮೆದಾರರಿಗೆ ಸಿಲಿಂಡರ್ ಸಮಸ್ಯೆ ಆಗಿದೆ ಅಂತ ಅಂದ್ರೆ ನೀವು ಎಲ್ಲಿಂದ ತಂದು ಕೊಡೋಣ ಅನ್ನುವಂತ ಮಾತನ್ನು ಹೇಳೋದ್ರ ಮುಖಾಂತರ ಮತ್ತೆ ಅವ್ರ ತಲೆ ಮೇಲೆ ಆಟೋದವರು ಗ್ಯಾಸ್ ಜಾಸ್ತಿ ಆದ್ರೆ ಅದು ನೇರವಾಗಿ ಪ್ಯಾಸೆಂಜರ್ ತಲೆಗೂ ಬರುತ್ತೆ. ಎಲ್ಲ ಜನರು, ಸಾಮಾನ್ಯ ಜನರ ತಲೆ ಮೇಲೆ ಬರುತ್ತೆ. ಹೋಟೆಲ್ ಸಿಲಿಂಡರ್ ಹೆಚ್ಚಾಗಿರೋ ಕಾರಣಕ್ಕಾಗಿ ಈಗಾಗಲೇ ಎಲ್ಲ ಹೋಟೆಲ್ದಾರರು ಅವ್ರು ಆಲ್ರೆಡಿ ಒಂದಷ್ಟು ಮೆನು ಪ್ರೈಸ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದು ಜನಸಾಮಾನ್ಯರ ತಲೆಗೆ ಬರುತ್ತೆ. ಹಾಗಾಗಿ ಕೆಲವೊಬ್ರು ಅಂಧ ಭಕ್ತರು, ಮೂರ್ಖರು ಏನಿದ್ದಾರೆ, ನೀವು ಮೋದಿನಾರ ಬೆಂಬಲಿಸ್ಕೊಳ್ಳಿ, ಸಿದ್ದರಾಮಯ್ಯನಾರ ಬೆಂಬಲಿಸ್ಕೊಳ್ಳಿ, ಆದ್ರೆ ನಿಮಗೆ ತಿಳುವಳಿಕೆ ಇರಬೇಕು. ಯಾವ್ದೋ ಒಂದು ಸಂದರ್ಭವನ್ನ ನಿಭಾಯಿಸ್ತಾ ಇರತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದು ನನ್ನ ಜೇಬಿಂದ ನಾನು ಇವತ್ತು ದುಡ್ಡನ್ನ ಕೊಟ್ಟು ನಾನು ಈ ಸಂದರ್ಭವನ್ನ ನಿಭಾಯಿಸ್ತೀನಿ ಸಾಮಾನ್ಯ ಜನ ಅಂತ ಅಂದ್ರೆ ಸರ್ಕಾರ ಯಾಕೆ ನಿಭಾಯಿಸಬಾರ್ದು? ಸರ್ಕಾರ ಯಾಕೆ ತನ್ನ ಏನು ಖಜಾನೆಯಿಂದ ಇದಕ್ಕೆ ಇಲ್ಲಾಗುವಂತ ಕಷ್ಟ ನಷ್ಟಗಳನ್ನ ಭರಿಸಬಾರ್ದು? ಏನು ಇವ್ರಿಗೆ ಮೋರಿ ಮಾಡಿ, ಫ್ಲೈಓವರ್ ಮಾಡಿ, ANCT ಮಾಡಿ ದುಡ್ಡು ಹೊಡಿಬೇಕಾ? ಇವರು ಇಂಥದಕ್ಕೂ ದುಡ್ಡನ್ನ ವಿನಿಯೋಗಿಸಬೇಕಲ್ವಾ? ಕಷ್ಟ ಬಂದಾಗ ತನ್ನ ಪ್ರಜೆಗಳನ್ನ ಕಾಪಾಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿ ಆಗಲ್ವಾ? ಅದು ಕೇಂದ್ರ ಸರ್ಕಾರ ಆಗಿರ್ಲಿ, ರಾಜ್ಯ ಸರ್ಕಾರ ಆಗಿರ್ಲಿ, ಈ ವಿಚಾರನ ನಾವು ಇವತ್ತು ಜನಕ್ಕೆ ಸರ್ಕಾರಕ್ಕೆ ಕೇಳ್ತಾ ಇರುವಂತದ್ದು. ಹಾಗಾಗಿ ಈ ತರದ ಅಲ್ಲೇನೋ ಯುದ್ಧ ನಡೀತಾ ಇದ್ರೆ ಗ್ಯಾಸ್ ಬಂದಿಲ್ಲ ಅಂತಂದ್ರೆ ನಾವೇನ್ ಮಾಡೋಣ ಅನ್ನುವಂತ ಮೂರ್ಖತನದ ಮಾತನ್ನ ಆಡೋದನ್ನ ಕೆಲವೊಬ್ರು ಏನು ಅವರ ಅಂಧ ಭಕ್ತರು ಬಿಡಬೇಕು. ಇದೇ ಸಂದರ್ಭದಲ್ಲಿ ಸರ್ಕಾರನೂ ಕೂಡ ಕೂಡಲೇ ಆಟೋ ಚಾಲಕರು ಏನಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಏನ್ರಿ ರಾತ್ರಿ ಎಲ್ಲ ಹೋಗಿ ಕೈಕೊಂಡು ಹೋಗ್ಕೊಂಡು ಗ್ಯಾಸ್ ಹಾಸ್ಕೊಂಡ್ ಬರ್ಬೇಕು, ಅದನ್ನು ಒಂದಕ್ಕೆ 3 ಪಟ್ಟು ಕೊಟ್ಟು ಬರ್ಬೇಕು ಅಂತ ಅಂದ್ರೆ ಏನ್ ದುಡಿತಾರೆ ಜನ? ನಿಮ್ ಜವಾಬ್ದಾರಿ ಅಲ್ವಾ ಇದು? ಅಸಹ್ಯ ನಿಜವಾಗ್ಲೂ. ಇವತ್ತು ಪಕ್ಕದಲ್ಲಿ ತಮಿಳುನಾಡಲ್ಲಿ ಏನು ಕ್ರಾಂತಿ ಆಗಿದೆ ಆ ರೀತಿಯ ಕ್ರಾಂತಿಯಾಗಿ ನಿಮ್ಮನ್ನ ಜನ ಚೀತು ಅಂತ ಉಗ್ದಿ ಮನೆ ಕಟ್ಟುವಂತ ಕಾಲ ದೂರ ಇಲ್ಲ, ತಿಳ್ಕೊಳ್ಳಿ. ಬಹುಶಃ ಹಂಗ ಮಾಡಿದ್ರೆ ನೀವು ಬುದ್ಧಿ ಕಲಿಯೋದು, ಇಲ್ಲಾಂದ್ರೆ ನೀವು ಬುದ್ಧಿ ಕಲಿಯೋದೇ ಇಲ್ಲ. ನೀವೆಲ್ಲ ಒಂದ್ ಸ್ವಲ್ಪ ಆಟೋದವರು ಎಲ್ರು ಯೋಚನೆ ಮಾಡಬೇಕು. ನಿಮ್ಮ ಕಷ್ಟ ಬಂದಾಗ, ನಿಮ್ಗೆ ಸಂಕಷ್ಟ ಎದುರಾದಾಗ ಸರ್ಕಾರಗಳು ಯಾವ ರೀತಿಯಾಗಿ ನಿಮ್ ಕೈ ಹಿಡಿದು ಅಂತಕ್ಕಂಥದನ್ನ ನೀವು ಮರಿಬಾರ್ದು. ನಿಮ್ಮನ್ನ ಇಷ್ಟೆಲ್ಲ ಸಂಕಷ್ಟದಲ್ಲಿ ನೀವು ಇರಬೇಕಾದ್ರೂ ಕೂಡ ಹೇಗೆ ಈ ಸರ್ಕಾರಗಳು ನಿಮ್ಮನ್ನ ಕೈ ಬಿಟ್ಟು ಕೂತಿದಾವೆ ಅಂತಕ್ಕಂಥ ವಿಚಾರವನ್ನ ನೀವು ಚುನಾವಣೆ ಸಂದರ್ಭದಲ್ಲಿ ಮರಿಬಾರ್ದು ಅಂತ ಹೇಳಿ ನಾನು ಎಲ್ಲ ಹೋಟೆಲ್ ಅವ್ರಿಗೆ, ಇವ್ರಿಗೆ ಇವತ್ತು ಗ್ಯಾಸ್ ಸಮಸ್ಯೆಯಿಂದಾಗಿ ಇನ್ನೆಲ್ಲ ಸಂಕಷ್ಟ ಇರ್ತಕ್ಕಂಥ ಎಲ್ಲ ಜನಸಾಮಾನ್ಯರಲ್ಲಿ ಕೇಳ್ಕೊತೀನಿ. ಕೊನೆಯದಾಗಿ ನೀವೇನಾದ್ರೂ ಹೇಳೋದು ಸರ್ಕಾರಕ್ಕೆ ಹೇಳ್ಬಿಡಿ ಸರ್. ಅದೇ ನಮಗೆ LPG ಸರಿಯಾಗಿ ಸಿಗ್ತಿಲ್ಲ, ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಮ್ಗೆ ಅದೇ ಸಂತೋಷ. ಅದೇ ನಾವು ಕೇಳೋದು. ಇದು ಬಹುಶಃ ಎಲ್ಲ ಆಟೋ ಚಾಲಕರದು ಒಂದು ಏನಾಗಿದೆ, ಒಂದು ಬೇಡಿಕೆ ಆಗಿದೆ. ಅದನ್ನ ಆ ಬೇಡಿಕೆಯನ್ನ ಒಂದು ದೊಡ್ಡ ಧ್ವನಿಯಲ್ಲಿ ಸರ್ಕಾರಕ್ಕೆ ಆಗ್ರಹಿಸತಕ್ಕಂಥ ಕೆಲಸವನ್ನ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ನಾವು ಮಾಡ್ತಾ ಇದ್ವಿ. ಹಾಗಾಗಿ ನೀವು ಕೂಡ ಸಾಧ್ಯವಾದ್ರೆ ನಿಮ್ಮವರನ್ನು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಂತ ಹೇಳಿ ನಾನು ಎಲ್ಲ ಆಟೋ ಚಾಲಕರಲ್ಲಿ ಹೊರಟು ಹೋಟೆಲ್ ಮಾಲೀಕರಲ್ಲಿ ಮತ್ತೆ ಗ್ಯಾಸ್ನಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವಂತಹ ಎಲ್ಲ ಸಂತ್ರಸ್ತ ಬಂಧುಗಳಲ್ಲಿ ವಿನಂತಿನ ಮಾಡ್ಕೊತಾ ಈ ಒಂದು ಲೈವ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಥ್ಯಾಂಕ್ ಯು.